ಜಂಗಮಕೋಟೆ ಹೋಬಳಿ ಕೆಐಎಡಿಬಿ ಜಮೀನುಗಳ ರೈತರ ಪರ ಹೋರಾಟ ಸಮಿತಿ 6ನೇ ದಿನ ಹೋರಾಟದಲ್ಲಿ ಒತ್ತಾಯ. ಈ ಲೇಔಟ್ಗಳು ಮಾಡಬೇಕಾದ್ರೆ ಆವಾಗ ನೀವು ರೈತರು ಯಾರು ನೆನಪು ಬರಲಿಲ್ವಾ? ನಿಮಗೆ ನಿಮ್ಮ ಸಂಘಟನೆ ನಿಮ್ಮ ರೈತರ ಪರ ಅಂತ ನಿಮಗೆ ನೆನಪು ಬರಲಿಲ್ವಾ? ನೀವು ಯಾಕೆ ಅವತ್ತು ರೈತರ ಪರ ನಿಂತ್ಕೊಳ್ಳಲಿಲ್ಲ? ಯಾರೆಲ್ಲ ಜಮೀನುಗಳು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ಅವರ ಮನವೊಲಿಸಿ ಅವ್ರಿಗೊಂದೊಂದು ಎಕರೆ ಒಂದು ಬೋರ್ ಹಾಕ್ಸಿ ನೀವು ಉಳುಮೆ ಮಾಡಿಕೊಂಡು ಜೀವನ ಮಾಡಿ ಅಂತ ನೀವು ಯಾಕೆ ಹೇಳಿಲ್ಲ ಅವತ್ತು? ಜಂಗಮಕೋಟೆ ಹೋಬಳಿ ಕೆಐಎಡಿಬಿ ಜಮೀನುಗಳ ರೈತರ ಪರ ಹೋರಾಟ ಸಮಿತಿ 6ನೇ ದಿನ ಹೋರಾಟದಲ್ಲಿ ಒತ್ತಾಯ. ಭಕ್ತರಹಳ್ಳಿ ಡಾಕ್ಟರ್ ವಿಶ್ವನಾಥ್ ಮಾತನಾಡಿ, ಜಂಗಮಕೋಟೆ ಹೋಬಳಿಯಲ್ಲಿ ಎಷ್ಟು ಮಂದಿ ಲೇಔಟ್ ಮಾಡಿದ್ದಾರೆ ಎಂಬುದು ಭೂಮಿ ಕೊಡಲಾರೆ ಎಂಬ ಹೋರಾಟಗಾರರಿಗೆ ಗೊತ್ತಿಲ್ವೇ? ಸರಿಸುಮಾರು 2,500 ಎಕರೆಯಷ್ಟು ವಿಶಾಲ ಪ್ರದೇಶದಲ್ಲಿ ಲೇಔಟ್ ಮಾಡಿದ್ದಾರೆ. ಇದು ಕೂಡ ರೈತರ ಭೂಮಿ ಆಗಿತ್ತಲ್ಲ, ಆಗ ನೀವು ಎಲ್ಲಿದ್ರಿ? ಈಗ ದಲಿತರ ಭೂಮಿಗೆ ಉತ್ತಮ ಬೆಲೆ ಬರಲಿದೆ ಅಂತ ಅಸೂಹೆ ಪಟ್ಟು ಭೂಮಿ ಕೊಡಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ದೀರಲ್ಲ, ನಿಮ್ಮದು ರಿಯಲ್ ಎಸ್ಟೇಟ್ ಹಿತಾಸಕ್ತಿ ಒಳಗೊಂಡ ಪ್ರೀತಿಯೇ ವಿನಃ ನಿಜವಾದ ರೈತ ಪರ ಕಾಳಜಿಯ ಹೋರಾಟವಲ್ಲ ಅಂತ ದೂರಿದ್ರು. ಲೇಔಟ್ಗೆ ಭೂಮಿ ಪರಿವರ್ತನೆ ಆಗುವಾಗ ರೈತ ಸಂಘದ ಮುಖಂಡರು ಎಲ್ಲಿದ್ರು? ಕೈಗಾರಿಕೆಗೆ ಭೂಮಿ ಕೊಡುವಾಗ ಬೇಡ ಅಂತ ಹೇಳೋದು ಸರಿಯಲ್ಲ. ರೈತರನ್ನ ಮುಂದೆ ಇಟ್ಕೊಂಡು ಬಡವರ ಬದುಕಿಗೆ ಕಲ್ಲು ಹಾಕೋದು ಎಷ್ಟು ಸರಿ? ಭೂಮಿ ಕೊಡಲ್ಲ ಅಂತ ನಿಜವಾದ ರೈತರು ಹೇಳಬೇಕು, ನೀವಲ್ಲ. ಸರ್ಕಾರಿ ಭೂಮಿಯಲ್ಲಿ ಸರ್ಕಾರ ಕೈಗಾರಿಕೆ ಮಾಡಿ ಎಂದು ನಾವು ಒತ್ತಾಯಿಸುತ್ತಿದ್ದೇವೆ. ಯಾವುದೋ ಖಾಸಗಿ ಭೂಮಿಯಲ್ಲಿ ಅಲ್ಲ ಎಂಬುದು ಮೊದಲು ಅರಿಯಿರಿ. ಅದನ್ನು ಬಿಟ್ಟು ವೈಯಕ್ತಿಕ ತೇಜೋವಧೆಗೆ ಇಳಿಯೋದು ಶೋಭೆ ತರೋದಿಲ್ಲ. ಕೈಗಾರಿಕೆ ಸ್ಥಾಪಿಸಿದ ಜಿಲ್ಲಾಡಳಿತ ಮತ್ತು ಸರ್ಕಾರ ಅನ್ಯಾಯಕ್ಕೆ ಮುಂದಾದಲ್ಲಿ ತೀವ್ರತರವಾದ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಸರ್ಕಾರ ಜಂಗಮಕೋಟೆ ಭಾಗದಲ್ಲಿ ಕೈಗಾರಿಕೆ ಸ್ಥಾಪಿಸಲು ಎಲ್ಲ ಅನುಕೂಲ ಇದ್ದಾಗಲೂ ಸುಮ್ಮನೆ ಇರೋದು ತರವಲ್ಲ. ಭೂಮಿ ಕೊಡಲ್ಲ ಅಂತ ಹೇಳ್ತಿರುವವರು ಕೇವಲ 200 ರೈತರು ಮಾತ್ರ ಹೋರಾಟ ಮಾಡ್ತಿದ್ದಾರೆ. ಆದರೆ ಹೋರಾಟವನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವರು 850 ಎಕರೆ ರೈತರು ನಮ್ಮೊಂದಿಗಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ. ಅಭಿಪ್ರಾಯ ಸಂಗ್ರಹ ಸಂದರ್ಭದಲ್ಲಿ ಕೂಡ ಇವರೇ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಸತ್ಯ ಹೇಳಬೇಕಂದ್ರೆ ಆಗ 400 ಪಹಣಿದಾರರು ಮಾತ್ರ ಸಹಿ ಮಾಡಿರಲಿಲ್ಲ. ಉಳಿದಂತೆ 78% ರೈತರು ಭೂಮಿ ಕೊಡಲು ಸಿದ್ಧರಿದ್ದಾರೆ. ಇಂತಹ ಕೆಲವು ಹೋರಾಟಗಾರರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ. ಜನಪ್ರತಿನಿಧಿಗಳು ಸರ್ಕಾರದ ಮೇಲೆಯೂ ಕೂಡ ನಂಬಿಕೆ ಇಲ್ಲ. ಇಂತಹ ಸ್ವಾರ್ಥಪರರು ಮಾತ್ರ ಹೋರಾಟ ಮಾಡ್ತಿದ್ದು ಜಿಲ್ಲಾಡಳಿತ ಇವರಿಗೆ ಪ್ರತಿಭಟನೆ ಮಾಡಲು ಹೇಗೆ ಅವಕಾಶ ನೀಡಿದ್ದೀರಿ ಅಂತ ಪ್ರಶ್ನಿಸಿದ್ರು. ಸರ್, ನನ್ನ ಹೆಸರು ವಿಶ್ವನಾಥ್ ಅಂತೇಳಿ, ನಾನು KPCC ಜಿಲ್ಲಾ ಮಾಧ್ಯಮ ವಕ್ತಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೂ ದಲಿತ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಏನೀಗ ಅಹೋರಾತ್ರಿ ಧರಣಿ ನಡೀತಾ ಇದೆ, ಇದರ 6ನೇ ದಿನ, ಇವತ್ತಿಗೆ 6ನೇ ದಿನ ಆಗಿದೆ. ಮೊನ್ನೆ ಸುಮಾರು ಜನ ನಾಯಕರು ನಾವು ರೈತರ ಪರ ಅಂತ ಹೋರಾಟ ಮಾಡಿದ್ರು. ನಾವು ಒಪ್ಕೊಳ್ತೀವಿ, ನಾವು ರೈತರ ಪರ ಇದ್ದೀವಿ ಅಂತ. ಸರಿ, ನೀವು ರೈತರ ಪರ ಇದ್ದೀರಾ. ನಾನು ಒಂದೇ ಒಂದು ಕ್ವಶನ್ ಹೇಳ್ತೀನಿ. ಇವರು ವ್ಯಂಗ್ಯವಾಗಿ ಮಾತಾಡೋದನ್ನು ಮೊದಲು ಬಿಡಬೇಕು. ಶಿಡ್ಲಘಟ್ಟದಿಂದ ಜಂಗಮಕೋಟೆವರೆಗೂ ಪ್ರತಿ ಗೇಟ್ನಲ್ಲಿ 100 ರಿಂದ 150, ಒಂದು ಗೇಟಲ್ಲಿ 200 ಎಕರೆ, ಒಂದು ಗೇಟಲ್ಲಿ 500 ಎಕರೆ, ಇನ್ನೊಂದು ಗೇಟಲ್ಲಿ 600 ಎಕರೆ, ಒಂದು ಗೇಟಲ್ಲಿ 250 ಎಕರೆ, ಪ್ರತಿ ಗೇಟ್ಗೂ ಲೇಔಟ್ಗಳಾಗಿದ್ದಾವಲ್ಲ. ಸುಮಾರು ಶಿಡ್ಲಘಟ್ಟದಿಂದ ಜಂಗಮಕೋಟೆ ಕ್ರಾಸ್ಗೆ ಹೋಗೋಷ್ಟರಲ್ಲಿ 2,500 ಎಕರೆ ಜಮೀನು ಲೇಔಟ್ಗಳು ಮಾಡಿದ್ದಾರೆ. ನೆನಪಿರಲಿ, ಈ ಲೇಔಟ್ಗಳು ಮಾಡಬೇಕಾದ್ರೆ ಆವಾಗ ನೀವು ರೈತರು ಯಾರು ನೆನಪು ಬರಲಿಲ್ವಾ? ನಿಮಗೆ ನಿಮ್ಮ ಸಂಘಟನೆ ನಿಮ್ಮ ರೈತರ ಪರ ಅಂತ ನಿಮಗೆ ನೆನಪು ಬರಲಿಲ್ವಾ? ನೀವು ಯಾಕೆ ಅವತ್ತು ರೈತರ ಪರ ನಿಂತ್ಕೊಳ್ಳಲಿಲ್ಲ? ನೀವು ರೈತ ಸಂಘದಲ್ಲಿ ಇದ್ರಲ್ಲ, ಸರ್ಕಾರದಿಂದ ಅನುದಾನ ಬರೋದು ಗೊತ್ತು, ರೈತರಿಗೆ ಅನುಕೂಲ ಮಾಡೋದು ಗೊತ್ತು. ನೀವು ಯಾರೆಲ್ಲ ಜಮೀನುಗಳು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ಅವರ ಮನವೊಲಿಸಿ ಅವ್ರಿಗೊಂದೊಂದು ಎಕರೆ ಒಂದು ಬೋರ್ ಹಾಕ್ಸಿ ನೀವು ಉಳುಮೆ ಮಾಡಿಕೊಂಡು ಜೀವನ ಮಾಡಿ ಅಂತ ನೀವು ಯಾಕೆ ಹೇಳಿಲ್ಲ ಅವತ್ತು? ನೀವು ಉದ್ಯಮಿಗಳು 1000 ಎಕರೆ ಜಮೀನು ಉದ್ಯಮಿಗಳು ಮಾರ್ಕ್ ತೆಗೆದುಕೊಳ್ಳುವಾಗ ಅವತ್ತು ನೀವು ಅಡ್ಡ ಬೀಳಿಲ್ಲ. ಇವತ್ತು ನಾವು ಸರ್ಕಾರಿ ಜಮೀನಿನಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಸಿಗುತ್ತೆ, ಸುಮಾರು ಕುಟುಂಬಗಳು ಸಬಲೀಕರಣ ಆಗ್ತಾರೆ, ಆರ್ಥಿಕವಾಗಿ ಬೆಳೀತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಸರ್ಕಾರಿ ಜಮೀನಲ್ಲಿ ಕೈಗಾರಿಕಾ ವಲಯ ಮಾಡಿ ಅಂತ ಹೇಳ್ತಾ ಇದ್ರೆ, ಇವತ್ತು ನೀವು ಸರ್ಕಾರಿ ಜಮೀನಿಗೆ ನೀವು ಅಡ್ಡ ಬಿದ್ದು ನಿಂತ್ಕೊಂಡಿದ್ದೀರಲ್ಲ, ಅದರಲ್ಲಿ ನಿಮ್ಮ ಪಾಲೆಷ್ಟಿದೆ? ಯಾರ್ಯಾರು ನಿಮ್ಮ ಹಿಂದೆ ಇದ್ದಾರೋ ಅವರೆಲ್ಲ 10 ಎಕರೆ, 20 ಎಕರೆ, 30 ಎಕರೆ ಕಬಳಿಸ್ಕೊಂಡು ಅಲ್ಲಿ ಉಳುಮೆ ಮಾಡ್ತಾ ಇರೋದು ಎಲ್ಲರಿಗೂ ಜಾಗ ಗೊತ್ತಾಗಿದೆ. ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಯಾರು? ದಲಿತರು. ಅನ್ಯಾಯ ಆಗ್ತಾ ಇರೋದು ಯಾರು? ಬಲಹೀನ ವರ್ಗದವರು. ಸುಮಾರು ಜನ ಬಲಹೀನ ವರ್ಗದವರು ಇವತ್ತು ಅನ್ಯಾಯ ಆಗ್ತಾ ಇದ್ದಾರೆ. ಸುಮಾರು ಜನ 5 ಲಕ್ಷ, 10 ಲಕ್ಷ, 20 ಲಕ್ಷಕ್ಕೆ ಜಮೀನು ಮಾರ್ಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಳೆ ಬೆಳೆಯುವ ಜಮೀನುಗಳನ್ನ ಅವರು ಹಾಳು ಮಾಡಿಕೊಂಡು ಇವತ್ತು ಬೀದಿಗೆ ಬಂದು ನಿಲ್ಲುವಂಥ ಸ್ಥಿತಿ ಆಗಿದೆ. ನೀವು ಆವತ್ತು ಉದ್ಯಮಿಗಳು ಜಮೀನು ಖರೀದಿ ಮಾಡುವಾಗ ನೀವು ಇದೇ ರೀತಿ ಹೋರಾಟ ಮಾಡಿ ನೀವು ಬೀದಿಗೆ ಬಂದು ಹೋರಾಟ ಮಾಡಿದ್ದಿದ್ರೆ ನೀವು ನಿಜವಾದ ರೈತರು ಅಂತ ನಾನು ಒಪ್ಕೊಳ್ತಾ ಇದ್ದೆ. ಇವತ್ತು ನಾವು ಸರ್ಕಾರಿ ಜಮೀನಲ್ಲಿ ಮಾಡಬೇಕು ಅಂತ ಹೇಳುವಾಗ ನೀವು ಈ ರೀತಿ ಸರ್ಕಾರಕ್ಕೇ ಅಡ್ಡ ಬರೋದು ತುಂಬ ತಪ್ಪು. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದೊಂದೇ, ಇಡೀ ಶಿಡ್ಲಘಟ್ಟ ಜಂಗಮಕೋಟೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಆ ಭಾಗದಲ್ಲಿ ಕೈಗಾರಿಕಾ ವಲಯ ಆಗಬೇಕು,
ಆ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು. ಇದಕ್ಕೆ ನಿಮ್ಮ ಸಹಕಾರ ಇರಬೇಕು. ಇಲ್ಲ ಅಂತಂದ್ರೆ ಸರ್ ಇದಕ್ಕೆ ನೇರ ಹೊಣೆ ನಮ್ಮ DC ಕಚೇರಿನೇ ಆಗಿರ್ತದೆ. ಇದು ಸರ್ಕಾರದವ್ರಿಗೆ ನಾವು ಖಡಕ್ ಆಗಿ ಎಚ್ಚರಿಕೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ DC ಅವರು ಇದಕ್ಕೆ ಕ್ರಮ ತಗೊಳ್ಬೇಕು. ಇಲ್ಲ ಆದ್ರೆ ತೀವ್ರವಾದಂತ ಹೋರಾಟ. ನಾವಿಲ್ಲಿ ಯಾರು ಒಂದು ಪಕ್ಷದವರು ಯಾರು ಬಂದಿಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ, ಜಾತ್ಯತೀತವಾಗಿ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ತಮ್ಮ ಹತ್ರ ನಾನು ವಿನಂತಿ ಮಾಡೋದಿಷ್ಟೇನೆ, ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಸಮಯದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.